ಮಥುರಾದ ಬೃಂದಾವನದಿಂದ ಬಂದಿರುವಂತ ಶ್ರೀಕೃಷ್ಣ ಮಹಾ ಕುಂಭಮೇಳದ ಈ ಭಂಡಾರದ ಒಳಗಡೆ, ಇಸ್ಕಾನ್ನ ಭಂಡಾರದ ಒಳಗಡೆ ಹೇಗೆ ಕುಳಿತಿದ್ದಾನೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ನಾಟ್ಯ ಲೋಲನಾಗಿರುವ ಶ್ರೀಕೃಷ್ಣ ಪರಮಾತ್ಮ ಈ ರಥದಲ್ಲಿ ಕುಳಿತುಕೊಂಡಿದ್ದಾನೆ. ಬೃಂದಾವನದಿಂದ ರಾಮ ಲಕ್ಷ್ಮಣ ಎರಡು ಎತ್ತುಗಳ ಮೂಲಕ ನಡಿಗೆಯಲ್ಲಿ ಬಂದಂತಹ ಶ್ರೀಕೃಷ್ಣ ಪರಮಾತ್ಮ ನಾಟ್ಯಾಲೋಲನಾಗಿ ಇಲ್ಲಿ ಕುಳಿತಿದ್ದಾನೆ. ಬೃಂದಾವನದಿಂದ ಇಲ್ಲಿವರೆಗೂ ಕೂಡ ಭಗವದ್ಗೀತೆಯ ಪ್ರಚಾರದೊಂದಿಗೆ ಹಾಗೆ ಸನಾತನ ಧರ್ಮದ ಪ್ರಚಾರದೊಂದಿಗೆ ಶ್ರೀಕೃಷ್ಣನನ್ನ ಸನಾತನಿಗಳು, ಕೃಷ್ಣ ಭಕ್ತರು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಭಗವದ್ಗೀತಾ ಪ್ರಚಾರ ಹೇ यस ಕಿಧರ್ ಸೆ ಆಯಾ ಬಾಬಾ? हम वृंदावन से आया ಕೃಷ್ಣಕ್ಕೆ बाय वॉक ನಡೆದುಕೊಂಡು ಬಂದಿದ್ದಾರೆ ಇವರೆಲ್ಲರೂ ಕೂಡ. ಕಿತನಾ ಭಕ್ತ ಆಯಾ? वहाँ से 12 भक्त, 12 भक्त यहाँ से बाय वॉकिंग. वी हैव 2 bulls and it's bullock cart rath. कृष्ण बलराम जी bring with वृंदावन to प्रयागराज. कितना लोग इधर रहता? कितना दिन इधर रहता? 1 महीना 10 फरवरी तक है. पूजा पूरा इधर ही होता है. हाँ हाँ हाँ. क्या बोलता सब भक्त को, देशवासी को? कुछ भी अगर कोई डोनेट भी करता है, माने अभी माता जी ने 2 रुपए डोनेट किए तो भी हम उनको 1 ग्रंथ देते हैं, क्योंकि हमारे धर्मों का प्रचार हो, हमारे ग्रंथ का प्रचार हो. ಎಷ್ಟೇ ದಾನವಾಗಿ ನೀಡಿದ್ರು ಕೂಡ ಅವರಿಗೆ ಧರ್ಮ ಪ್ರಚಾರದ ಒಂದು ಗ್ರಂಥವನ್ನ ಕೊಡ್ತಿದ್ದಾರೆ. ಇದು ಈ ಭಂಡಾರ ಅಥವಾ ಈ ಕೃಷ್ಣನ ಇಸ್ಕಾನ್ ಭಂಡಾರದ ಒಳಗಿಡುವಂತ ವಿಶೇಷವಾದಂತದ್ದು. ಓಕೆ, ये मूर्ति भी वृंदावन से आया. रोज हम 1 लाख प्लेट्स डोनेट कर रहे हैं प्रसादम. तो इसके लिए हमने अडानी जी ने हमें बड़ा सपोर्ट किया है. सब वही प्रोवाइड कर रहे हैं, हम बना के वितरित कर रहे हैं. अदानी आपको दे दिया, आप लोगों के दे. और ये जो जगन्नाथ जी है, थोड़ा सा साइड है, ये जो जगन्नाथ जी है, एक बड़ी कहावत है. जगन्नाथ जी का ही हमने यहाँ पे लगाया विग्रह, इसलिए क्योंकि एक बहुत प्रचलित है कि जगन्नाथ का भात और जगत पसारे हाथ. और जगन्नाथ जी जो है वो अन्न ब्रह्म के क्षेत्र, तो अन्न ब्रह्म हम सबको बांट रहे हैं. और जगन्नाथ जी का भंडारा करेंगे तो हमारा भंडारा कभी खत्म नहीं होगा. इसलिए हम लाखों लोगों के लिए खाना बना रहे हैं और लाखों प्लेट्स रोज वितरित करने का प्रण लिए हैं. एक दिन में कम से कम 1 लाख प्लेट्स वितरित होना चाहिए. ಪುರಿ ಜಗನ್ನಾಥ್. हाँ, जगन्नाथ पुरी. ನೋಡಿ, ಜಗನ್ನಾಥನ ಭಂಡಾರ ಇದು. ನಮಗೆ ಏನು ಪ್ರಸಾದವನ್ನು ನೀಡ್ತೀವಿ, ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ನಮಗೆ ಅಭಾವ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಿ, ಜಗನ್ನಾಥನ ಭವನ ಇದು. ಪುರಿ ಜಗನ್ನಾಥನನ್ನ ನೀವೇನು ಪುರಿಗೆ ಹೋಗಿ ನೋಡ್ಬೇಕಂತಿಲ್ಲ. ಮಹಾಕುಂಭಮೇಳಕ್ಕೆ ಬಂದ್ರೆ ಜಗನ್ನಾಥನನ್ನ ನೋಡೋದಕ್ಕೆ ನಿಮಗೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಮೂಲಕ ಈ ಒಂದು ಇಸ್ಕಾನ್ನ ಈ ಒಂದು ಮಂದಿರ ಏನಿದೆ, ಮಹಾಕುಂಭದ ಒಳಗಡೆ ಇರುವಂತ ಇಸ್ಕಾನ್ನ ಮಂದಿರ, ಆ ಮಂದಿರದ ಒಳಗಡೆ ಕೃಷ್ಣ ಮತ್ತೆ ಬಲರಾಮನ ಚಿತ್ರವನ್ನು ಕೂಡ ಅಥವಾ ಕೃಷ್ಣ ಮತ್ತೆ ಬಲರಾಮನ ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಅದ್ರ ಜೊತೆಗೆ ಪುರಿ ಜಗನ್ನಾಥನನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನವೂ ಕೂಡ ಇಲ್ಲಿ ಜನರಿಗೆ, ಬರುವ ಭಕ್ತರಿಗೆ ವಿಶೇಷವಾದಂತ ಊಟದ ವ್ಯವಸ್ಥೆಯನ್ನು ಕೂಡ ಈ ಮಹಾಕುಂಭದ ಒಳಗಡೆ ಈ ಇಸ್ಕಾನ್ನ ಟೆಂಟ್ನಲ್ಲಿ ಮಾಡ್ತಾ ಇದ್ದಾರೆ. ಬೃಂದಾವನದಿಂದ ಬಂದಿರುವಂತ ಕೃಷ್ಣ ಭಕ್ತರು ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಂದಿರುವ ಭಕ್ತರಿಗೆ ಗ್ರಂಥವನ್ನ ನೀಡುವ ಮೂಲಕ ಸನಾತನ ಹಿಂದೂ ಧರ್ಮದ ಪ್ರಚಾರದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಒಟ್ಟಾರೆ ಪ್ರತಿ ಹೆಜ್ಜೆಯೂ ಕೂಡ ವಿಶೇಷವಾಗಿದೆ. ಮಹಾಕುಂಭದಲ್ಲಿ ದೇವರು, ಧರ್ಮದ ದರ್ಶನವಾಗ್ತಾ ಇದೆ, ಸನಾತನಿಗಳ ದರ್ಶನ ಆಗ್ತಾ ಇದೆ. ಆ ಮೂಲಕ ಭಾರತ ಪರಂ ವೈಭವವನ್ನ ತಲುಪುವಂತ ಕಾಲ ಸನ್ನಿಹಿತವಾಗಿದೆ. ಮಹಾಕುಂಭದಂತ ಧಾರ್ಮಿಕ ಆಯೋಜನೆಯ ಮೂಲಕ, ಧಾರ್ಮಿಕ ಕಾರ್ಯಕ್ರಮದ ಆಯೋಜನೆಯ ಮೂಲಕ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮಥುರಾದ ಬೃಂದಾವನದಿಂದ ಬಂದಿರುವಂತ ಶ್ರೀಕೃಷ್ಣ ಮಹಾ ಕುಂಭಮೇಳದ ಈ ಭಂಡಾರದ ಒಳಗಡೆ, ಇಸ್ಕಾನ್ನ ಭಂಡಾರದ ಒಳಗಡೆ ಹೇಗೆ ಕುಳಿತಿದ್ದಾನೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ನಾಟ್ಯ ಲೋಲನಾಗಿರುವ ಶ್ರೀಕೃಷ್ಣ ಪರಮಾತ್ಮ ಈ ರಥದಲ್ಲಿ ಕುಳಿತುಕೊಂಡಿದ್ದಾನೆ. ಬೃಂದಾವನದಿಂದ ರಾಮ ಲಕ್ಷ್ಮಣ ಎರಡು ಎತ್ತುಗಳ ಮೂಲಕ ನಡಿಗೆಯಲ್ಲಿ ಬಂದಂತಹ ಶ್ರೀಕೃಷ್ಣ ಪರಮಾತ್ಮ ನಾಟ್ಯಾಲೋಲನಾಗಿ ಇಲ್ಲಿ ಕುಳಿತಿದ್ದಾನೆ. ಬೃಂದಾವನದಿಂದ ಇಲ್ಲಿವರೆಗೂ ಕೂಡ ಭಗವದ್ಗೀತೆಯ ಪ್ರಚಾರದೊಂದಿಗೆ ಹಾಗೆ ಸನಾತನ ಧರ್ಮದ ಪ್ರಚಾರದೊಂದಿಗೆ ಶ್ರೀಕೃಷ್ಣನನ್ನ ಸನಾತನಿಗಳು, ಕೃಷ್ಣ ಭಕ್ತರು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಭಗವದ್ಗೀತಾ ಪ್ರಚಾರ ಹೇ यस
किधर से आया बाबा? हम वृंदावन वृंदावन से आया कृष्ण के वॉकिंग बाय वॉक ನಡೆದುಕೊಂಡು ಬಂದಿದ್ದಾರೆ ಇವರೆಲ್ಲರೂ ಕೂಡ. कितना लोग कितना भक्त आया? वहां से 12 भक्त 12 भक्त यहाँ से बाय वॉकिंग वी हैव 2 बुल्स एंड इट्स बुलक कार्ड रथ कृष्ण बलराम जी ब्रिंग विथ वृंदावन टू प्रयागराज कितना लोग इधर रहता? कितना दिन इधर रहता? 1 महीना 10 फरवरी तक है पूजा पूरा इधर ही होता है. हाँ 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 क्या बोलता सब भक्त को, देशवासी को? कुछ भी अगर कोई डोनेट भी करता है माने अभी माता जी ने 2 रुपए डोनेट किए तो भी हम उनको 1 ग्रंथ देते हैं क्योंकि हमारे ग्रंथ धर्मों का प्रचार हो हमारे ग्रंथ का प्रचार हो. ಎಷ್ಟೇ ದಾನವಾಗಿ ನೀಡಿದ್ರು ಕೂಡ ಅವರಿಗೆ ಧರ್ಮ ಪ್ರಚಾರದ ಒಂದು ಗ್ರಂಥವನ್ನ ಕೊಡ್ತಿದ್ದಾರೆ. ಇದು ಈ ಭಂಡಾರ ಅಥವಾ ಈ ಕೃಷ್ಣನ ಇಸ್ಕಾನ್ ಭಂಡಾರದ ಒಳಗಿಡುವಂತ ವಿಶೇಷವಾದಂತದ್ದು. ಓಕೆ, ए मूर्ति भी वृंदावन से आया. रोज हम 1 लाख प्लेट्स डोनेट कर रहे हैं प्रसादम तो इसके लिए हमने अडानी जी ने हमें बड़ा सपोर्ट किया है. सब वही प्रोवाइड कर रहे हैं हम बना के वितरित कर रहे हैं. अदानी आपको दे दिया, आप लोगों के दे. और ये जो जगन्नाथ जी है थोड़ा सा साइड है ये जो जगन्नाथ जी है एक बड़ी कहावत है जगन्नाथ जी का ही हमने यहाँ पे लगाया विग्रह इसलिए क्योंकि एक बहुत प्रचलित है कि जगन्नाथ का भात और जगत पसारे हाथ और जगन्नाथ जी जो है वो अन्न ब्रह्म के क्षेत्र तो अन्न ब्रह्म हम सबको बांट रहे हैं और जगन्नाथ जी का भंडारा करेंगे तो हमारा भंडारा कभी खत्म नहीं होगा इसलिए हम लाखों लोगों के लिए खाना बना रहे हैं और लाखों प्लेट्स रोज वितरित करने का प्रण लिए हैं. एक दिन में कम से कम 1 लाख प्लेट्स वितरित होना चाहिए. ಪುರಿ ಜಗನ್ನಾಥ್. हाँ जगन्नाथपुरी ನೋಡಿ, ಜಗನ್ನಾಥನ ಭಂಡಾರ ಇದು. ನಮಗೆ ಏನು ಪ್ರಸಾದವನ್ನು ನೀಡ್ತೀವಿ, ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ನಮಗೆ ಅಭಾವ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಿ, ಜಗನ್ನಾಥನ ಭವನ ಇದು. ಪುರಿ ಜಗನ್ನಾಥನನ್ನ ನೀವೇನು ಪುರಿಗೆ ಹೋಗಿ ನೋಡ್ಬೇಕಂತಿಲ್ಲ. ಮಹಾಕುಂಭಮೇಳಕ್ಕೆ ಬಂದ್ರೆ ಜಗನ್ನಾಥನನ್ನ ನೋಡೋದಕ್ಕೆ ನಿಮಗೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಮೂಲಕ ಈ ಒಂದು ಇಸ್ಕಾನ್ನ ಈ ಒಂದು ಮಂದಿರ ಏನಿದೆ, ಮಹಾಕುಂಭದ ಒಳಗಡೆ ಇರುವಂತ ಇಸ್ಕಾನ್ನ ಮಂದಿರ, ಆ ಮಂದಿರದ ಒಳಗಡೆ ಕೃಷ್ಣ ಮತ್ತೆ ಬಲರಾಮನ ಚಿತ್ರವನ್ನು ಕೂಡ ಅಥವಾ ಕೃಷ್ಣ ಮತ್ತೆ ಬಲರಾಮನ ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಅದ್ರ ಜೊತೆಗೆ ಪುರಿ ಜಗನ್ನಾಥನನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನವೂ ಕೂಡ ಇಲ್ಲಿ ಜನರಿಗೆ, ಬರುವ ಭಕ್ತರಿಗೆ ವಿಶೇಷವಾದಂಥ ಊಟದ ವ್ಯವಸ್ಥೆಯನ್ನು ಕೂಡ ಈ ಮಹಾಕುಂಭದ ಒಳಗಡೆ ಈ ಇಸ್ಕಾನ್ನ ಟೆಂಟ್ನಲ್ಲಿ ಮಾಡ್ತಾ ಇದ್ದಾರೆ. ಬೃಂದಾವನದಿಂದ ಬಂದಿರುವಂತ ಕೃಷ್ಣ ಭಕ್ತರು ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಂದಿರುವ ಭಕ್ತರಿಗೆ ಗ್ರಂಥವನ್ನ ನೀಡುವ ಮೂಲಕ ಸನಾತನ ಹಿಂದೂ ಧರ್ಮದ ಪ್ರಚಾರದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಒಟ್ಟಾರೆ ಪ್ರತಿ ಹೆಜ್ಜೆಯೂ ಕೂಡ ವಿಶೇಷವಾಗಿದೆ. ಮಹಾಕುಂಭದಲ್ಲಿ ದೇವರು ಧರ್ಮದ ದರ್ಶನವಾಗ್ತಾ ಇದೆ, ಸನಾತನಿಗಳ ದರ್ಶನ ಆಗ್ತಾ ಇದೆ. ಆ ಮೂಲಕ ಭಾರತ ಪರಂ ವೈಭವವನ್ನ ತಲುಪುವಂತ ಕಾಲ ಸನ್ನಿಹಿತವಾಗಿದೆ. ಮಹಾಕುಂಭದಂತ ಧಾರ್ಮಿಕ ಆಯೋಜನೆಯ ಮೂಲಕ, ಧಾರ್ಮಿಕ ಕಾರ್ಯಕ್ರಮದ ಆಯೋಜನೆಯ ಮೂಲಕ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.